ಒಬ್ಬನ್ಗೆ ತಿಂದುಕೊಬ್ಬಂತೆ, ಇನ್ನೊಬ್ಬನ್ಗೆ ದುಡ್ದುಕೊಬ್ಬಂತೆ. ಹಾಗಿದೆ ಈಗಿನ ಜನರೇಷನ್. ಕೆಲ ಅಪ್ಪ ಅಮ್ಮಂದ್ರು ಸಂಪಾದನೆ ಮಾಡಿ ಕೂಡಿಟ್ಟದನ್ನ ತಿಂದು ತೇಗಿ ಅರ್ಗಿಸ್ಕೊಳಕ್ಕಾಗದೆ ಬೇಡದೇ ಇರೋ ಚಟಕ್ಕೆ ಬಿದ್ದು ತಾನು ಹಾಳಾಗೋದಲ್ಲದೆ ಬೇರೆಯವರ ಲೈಫನ್ನು ಹಾಳು ಮಾಡಿಬಿಡ್ತಾರೆ. ಇದು ಕೂಡ ಶೋಕಿ ಮಾಡಿದವ್ರ ಕತೆ. ಆದರೆ ಈ ಶೋಕಿ ಒಬ್ಬನ ಜೀವವನ್ನೇ ಬಲಿ ತೆಗೆದುಕೊಂಡಿತ್ತು. ಇದೆಲ್ಲ ಹೇಳ್ತೀವಿ ಡೆಡ್ಲಿ ಎವಿಡೆನ್ಸ್ ಕಾರ್ಯಕ್ರಮದಲ್ಲಿ. ಈಗಿನ ಜನರೇಷನ್ಗೂ ಇರೋ ವ್ಯತ್ಯಾಸ ಇದು. ಜನರು ಕ್ಷಣ ಕ್ಷಣಕ್ಕೂ ಅಪ್ಡೇಟ್ ಆಗ್ತಿದ್ದಾರೆ, ಒಳ್ಳೆಯದು. ಆದರೆ ಹಲ್ಕಟ್ ನನ್ನ ಮಕ್ಕಳು ಅಂದಿಗಿಂತ ಇಂದು ಜಾಸ್ತಿ ಆಗಿ ಹೋಗಿದ್ದಾರೆ. ಆದರೆ ಈಗ ಗುರುವೂ ಇಲ್ಲ, ಗುಡಿಯೂ ಇಲ್ಲ. ಇರೋದು ಕುಡಿತ, ಸಿಗರೇಟು ಮತ್ತು ಹೆಣ್ಣಿನ ಸಹವಾಸ. ಇಂದು ನಾವು ಹೇಳ್ತಿರೋದು ಒಬ್ಬ ಬಿಹಾರಿ ಹುಡುಗನ ಕಥೆ. ಓದೋಕೆ ಅಂತ ಬೆಂಗಳೂರಿಗೆ ಬಂದೋನು. ಮಗ ಓದಿ ಏನೋ ಆಗ್ತಾನೆ, ನಮ್ಮ ಹೆಸರನ್ನ ಟಾಪ್ಗೆ ಏರಿಸ್ತಾನೆ ಅಂತ 1956 ಕಾಲದ ಕನಸುಗಳನ್ನ ಇಟ್ಕೊಂಡು ಎಷ್ಟೆಷ್ಟೋ ಖರ್ಚು ಮಾಡಿ ಕಾಲೇಜಿಗೆ ಕಳಿಸ್ತಾರೆ. ಆದರೆ ಈ ಹುಡುಗರು ಓದೋದು ಬಿಟ್ಟು ಎಲ್ಲವನ್ನೂ ಮಾಡ್ತಾವೆ. ಇವನ್ ಕೂಡ ಅದೇ ಜಾತಿಯವನು. ಇವನ ಅಪ್ಪ ಓದಪ್ಪ ಅಂತ ಕೈಗೆ ಬುಕ್ ಕೊಟ್ರೆ ಆ ಬುಕ್ ಬಿಸಾಕಿ ಫೇಸ್ಬುಕ್ ಇಟ್ಕೊಂಡು ಕಾಲ ಕಳಿತಿದ್ದವನು ಈತ. ಆದರೆ ಅದೇ ಅವನ ಜೀವಕ್ಕೆ ಕುತ್ತು ತರುತ್ತೆ ಅಂತ ಅವನು ಅಂದ್ಕೊಂಡಿರ್ಲಿಲ್ವೇನೋ. ಕೆಲವರು ಶೋಕಿಗೆ ಅಂತಾನೆ ಬೆಂಗಳೂರಿಗೆ ಬರ್ತಾರೇನೋ. ಊರು ಬಿಟ್ಟು ಊರಿಗೆ ಬಂದು ನೆಟ್ಟಿಗಿರಕ್ಕಾಗದೆ ತಮ್ಮ ಚಟ ತೀರಿಸ್ಕೊಳ್ಳೋದಕ್ಕೆ, ಬೇಲಿ ಹಾರೋದಕ್ಕೆ ಬ್ರಿಡ್ಜ್ ಮಾಡ್ಕೊಂಡಿದ್ದು ಈ ಫೇಸ್ಬುಕ್ನ. ಆದರೆ ಅದೇ ಫೇಸ್ಬುಕ್ಕು ಇವನ ಲೈಫ್ ಲುಕ್ನೇ ಚೇಂಜ್ ಮಾಡಿಬಿಟ್ಟು. ಟೈಮ್ ಸಿಕ್ದಾಗ್ಲೆಲ್ಲ ಸಿಸ್ಟಮ್ ಮುಂದೆ ಕೂತ್ಕೊಂಡು ಫೇಸ್ಬುಕ್ನಲ್ಲಿ ಚಾಟ್ ಮಾಡ್ತಿದ್ದವನಿಗೆ ಒಂದು ಚಾಟ್ ಮೆಸೇಜ್ ಬರುತ್ತೆ. ಕೊನೆಯದಾಗಿ ಈ ತರಹದ ಮೆಸೇಜ್ ಬಂದಿದ್ದೇ ತಡ ತುಷಾರ್ಗೆ ತಡೆಯೋಕ್ಕಾಗಲಿಲ್ಲ. ಆತ ರಿಪ್ಲೈ ಕೊಟ್ಟು ಆ ವಿಷಯವನ್ನ ತನ್ನ ಸ್ನೇಹಿತರಿಗೆ ತಿಳಿಸಿ ಖುಷಿಪಟ್ಟ. ಫೇಸ್ಬುಕ್ನಲ್ಲಿ ಆಕೆಯ ಫೋಟೋ ಇತ್ತು. ನೋಡೋದಕ್ಕೆ ಸ್ವಲ್ಪ ಸುಂದರವಾಗಿಯೇ ಇದ್ಲು ಅನ್ನಿ. ಪ್ರಿಯಾಂಕಳನ್ನ ಮೀಟ್ ಮಾಡೋ ದಿನಾನೂ ಬಂದೇ ಬಿಟ್ಟಿತ್ತು. ಕತ್ರಿನಾ ಕೈಫ್ ಲೆವೆಲ್ನಲ್ಲಿ ಅವಳನ್ನ ಇಮ್ಯಾಜಿನ್ ಮಾಡ್ಕೊಂಡು ಹೋದ. ಅಂದುಕೊಂಡಂತೆ ಅವಳು ಸಿಕ್ಕಿದ್ಲು. ನೋಡಿದ ತಕ್ಷಣ ಲವ್ ಅಟ್ ಫಸ್ಟ್ ಸೈಟ್ ಆಗೋಯ್ತು. ಅದು ಕಾಮನ್ ಬಿಡಿ ಈ ಹುಡುಗರಿಗೆ. ಚಟಕ್ಕೆ ಸಿಗರೇಟು, ಎಣ್ಣೆ ಇತ್ತು. ಶೋಕಿಗೆ ಹೆಣ್ಣೊಂದು ಬಾಕಿ ಇತ್ತು. ಈಗ ಅದೂ ಸಿಕ್ತು. ಇನ್ನೇನ್ ಬೇಕು ಈ ಜೀವಕ್ಕೆ? 3-4 ದಿನ ಇದೇ ಆಟ ಕಂಟಿನ್ಯೂ ಆಯ್ತು. ಕೊನೆಗೆ ಆ ದಿನ ಬಂದಿತ್ತು. ಮೊಬೈಲ್ ನಂಬರ್ಗೆ ಮೆಸೇಜ್ ಹಾಕಿದ್ರೆ ಉಳಿದ ಹುಡುಗರಿಗೆ ಗೊತ್ತಾಗುತ್ತೆ ಅನ್ನೋ ಕಾರಣಕ್ಕೆ ಫೇಸ್ಬುಕ್ನಲ್ಲಿ ಮೆಸೇಜ್ ಹಾಕಿದ್ಲು ಆಕೆ. ಹೀಗಂತ ಮೆಸೇಜ್ ಬರುತ್ತೆ ತುಷಾರ್ಗೆ. ಇನ್ನೇನ್ ಬೇಕು ಈ ಹುಡುಗನಿಗೆ? ಸ್ವರ್ಗ ಪಾಸ್ ಆಗೋದಿರ್ಲಿ, ಸ್ವರ್ಗಾನೇ ಸಿಕ್ಕಂತಾಯ್ತು. ಈ ವಿಷಯವನ್ನು ತನ್ನ ಸ್ನೇಹಿತರಿಗೆ ಹೇಳ್ದ. ಅವರು ಕೂಡ ಮನಸ್ಸಿನಲ್ಲಿಯೇ ಮಂಡಿಗೆ ತಿಂದಿದ್ರು. ಮುಂದೆ ಆಗೋ ದುರಂತ ಗೊತ್ತಾಗದೆ. ಅದು ರಾತ್ರಿ 10 ಗಂಟೆಯ ಸಮಯ. ಬೆಳಿಗ್ಗೆ ಮೆಸೇಜ್ ಬಂದಾಗ್ಲಿಂದ ಆ ಕ್ಷಣಕ್ಕಾಗಿ ಅದು ಕೂತಿದ್ದ. ಕಾಲೇಜ್ಗೆ ರಜಾ ಹಾಕಿದ್ದ. ಇಂತಹ ಅಪಾರ್ಚುನಿಟಿ ಸಿಗ್ಬೇಕಾದ್ರೆ ಇವನಿಗೆ ಈ ಕಾಲೇಜು, ಓದು ಯಾವನಿಗೆ ಬೇಕು ಅಲ್ವೇ? ಆತ ಇದ್ದದ್ದು ಹಾಸ್ಟೆಲ್. ಆದ್ರಿಂದ 10 ಗಂಟೆಯ ನಂತರ ಹೊರ ಹೋಗುವ ಹಾಗಿರಲಿಲ್ಲ. ಅಲ್ಲಿನ ರೂಲ್ಸ್ ಅನ್ನ ಬ್ರೇಕ್ ಮಾಡಿ ಕಾನೂನನ್ನ ಬಿಸಾಕಿ ಹೊರಟವನು ಬಂದಿಳಿದದ್ದು ಪ್ರಿಯಾಂಕಾಳ ರೂಮ್ಗೆ.
ನೋಡಿದ್ರಲ್ಲ ನಮ್ಮ ಹುಡುಗರು, ಹುಡುಗಿರು ಕರೆದಿದ್ದಾರೆ ಅಂದಮೇಲೆ ಎಲ್ಲಿಗೆ ಬೇಕಾದರೂ ಹೊರಟ್ಬಿಡ್ತವೆ. ಅದು ಪಾರ್ಕ್ಗಾದರೂ ಸರಿ, ಸ್ಮಶಾನಕ್ಕಾದರೂ ಸರಿ. ಈ ತುಷಾರ್ ಹೊರಟಿದ್ದು ಅವಳ ಮನೆಗೆ. ಆದರೆ ಆ ಮನೆಗೆ ಹೋದ್ಮೇಲೆ ಅಲ್ಲಿ ಏನಾಯ್ತು ಗೊತ್ತಾ?